ಹಾಯ್ ಹಲೋ ನಮಸ್ಕಾರ ನನ್ನ ಕರ್ನಾಟಕದ ಸಮಸ್ತ ಶ್ರಮಜೀವಿಗಳಿಗೆ ನಾನು ನಿಮ್ಮ ಕೆ ಸಲ್ಮಾನ್. ವೆಲ್ಕಮ್ ಬ್ಯಾಕ್ ಟು ಫ್ಯಾಕ್ಟ್ ಬಾಸ್. ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಹೊಸದಾಗಿ ಆಲ್ ಓವರ್ ಬ್ಯಾಂಗ್ಳೂರು ಫ್ಲಿಪ್ಕಾರ್ಟು ಫೀಲ್ಡ್ ರಿಕ್ರೂಟ್ರನ್ನ ಹೈರ್ ಮಾಡ್ತಾ ಇದೆ. ಸೊ ಏನು ಜಾಬು, ಏನು ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾಯಿದ್ದಾರೆ, ಸೊ ಕಂಪ್ಲೀಟಾಗಿ ಈ ಒಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಎಲ್ಲೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋನ ನೋಡಿ. ಆ್ಯಂಡ್ ಈ ವಿಡಿಯೋ ರಿಲೇಟೆಡ್ ನಿಮ್ಗೆ ಏನೇ ಡೌಟ್ ಇದ್ದರೂ ಕೆಳಗಡೆ ಕಮೆಂಟ್ ಮಾಡಿ. ಖಂಡಿತ ನಾನು ಆದಷ್ಟು ನನ್ನ ಕಡೆಯಿಂದ ಆ ಒಂದು ಕಮೆಂಟಿಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅಷ್ಟೇ ಅಲ್ಲದೆ ಯಾರೆಲ್ಲ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಫ್ಯೂಚರಲ್ಲಿ ನಿಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ಯಾವುದೇ ಜಾಬ್ ವೇಕೆನ್ಸಿ ಇದ್ದರೂ ಕೂಡ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇದರಿಂದ ನಿಮ್ಗೆ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ಯಾರೆಲ್ಲ ಜಾಬ್ನ ಹುಡುಕ್ತಿದ್ರ, ಒಂದು ಜೀವನ ನಡಿಬೇಕಾದ್ರೆ ಮನುಷ್ಯನಿಗೆ ಜಾಬ್ ಬೇಕೇ ಬೇಕು. ಸೊ ಹಾಗಾಗಿ ಆ ಒಂದು ಜಾಬ್ ಅಪ್ಡೇಟು ನಿಮಗೆ ಖಂಡಿತವಾಗೂ ಎವ್ರಿ ಟೈಮ್ ಅಪ್ಡೇಟ್ ಇರಬೇಕು ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇವಾಗ ಜಾಬ್ ಏನಂತ ಹೇಳಿದರೆ ಮೊದಲದಾಗಿ ಪ್ರೊಫೈಲ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟು ಫೀಲ್ಡ್ ರಿಕ್ರೂಟರ್. ಓಕೆ, ಸೊ ಹೈರ್ ಮಾಡ್ತಾ ಇರೋದು ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಕಂಪ್ನಿ ಕಡೆಯಿಂದ. ಹಾಗಾಗಿ ಯಾರೆಲ್ಲ ನಿಮ್ಮ ಡಿಗ್ರಿ ಡಿಪ್ಲೊಮೊ ಎಲ್ಲ ಮುಗಿಸಿದ್ದೀರಾ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಇದೆ, ಇಲ್ಲಾಂದರೆ ಯಾವುದೇ ಥರ ಎಕ್ಸ್ಪೀರಿಯೆನ್ಸ್ ಇಲ್ಲದವರು ಕೂಡ ಈ ಒಂದು ಕಂಪ್ನಿನ ಜಾಯ್ನ್ ಆಗ್ಬೋದು. ಓಕೆ, ಸೊ ಆಲ್ ಓವರ್ ಬ್ಯಾಂಗ್ಳೂರು ಇವ್ರು ಹೈರ್ ಮಾಡ್ತಾ ಇರೋದು ಫೀಲ್ಡ್ ರಿಕ್ರೂಟರು. ಫೀಲ್ಡ್ ರಿಕ್ರೂಟರ್ ಅಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಫೀಲ್ಡಿಗೆ ವಿಸಿಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಂದ ನೀವು ರಿಕ್ರೂಟ್ಮೆಂಟ್ ಮಾಡಬೇಕಾಗುತ್ತೆ. ಯಾವ ಥರ ರಿಕ್ರೂಟ್ಮೆಂಟ್ ಮಾಡಬೇಕು ಅನ್ನೋದನ್ನು ನಾನು ಕ್ಲೀನಾಗಿ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಸೊ ನಾನು ನನ್ನ ಜರ್ನಿನ ಮತ್ತೆ ಹೊಸದಾಗಿ ಶುರು ಮಾಡಿದ್ದು ಈ ಫ್ಲಿಪ್ಕಾರ್ಟಿಂದ. ಓಕೆ, ಸೊ ಫ್ಲಿಪ್ಕಾರ್ಟಲ್ಲಿ ನಾನು ಕೂಡ 6 ಮಂತು ಆ್ಯಸ್ ಅ ಫೀಲ್ಡ್ ರಿಕ್ರೂಟರ್ ಆಗಿ ವರ್ಕ್ ಮಾಡಿದ್ದೀನಿ. ಹಾಗಾಗಿ ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಇದೆ. ಓಕೆ, ಸೊ ಫೀಲ್ಡ್ ರಿಕ್ರೂಟರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಹೋಗಿ ಹುಡುಗರನ್ನ ಹುಡುಕಿ, ಓಕೆ, ಡೆಲಿವರಿ ಬಾಯರ್ಸ್ನ ಇವರು ಹೈರ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಗೈಡ್ ಮಾಡಿ ಏನು ಸ್ಯಾಲ್ರಿ ಇರುತ್ತೆ ಏನಿಲ್ಲ ಅಂತ ಹೇಳಿ ನಾವು ಅವ್ರನ್ನ ಕರ್ಕೊಂಬಂದ್ಬಿಟ್ಟು ನಮ್ಮ ಫ್ಲಿಪ್ಕಾರ್ಟಲ್ಲಿ ಜಾಯ್ನ್ ಮಾಡಿಸೋದು ಇದು ಫೀಲ್ಡ್ ರಿಕ್ರೂಟಿಂಗ್. ಓಕೆ, ಸೊ ಫೀಲ್ಡ್ ರಿಕ್ರೂಟಿಂಗ್ ಬಂದುಬಿಟ್ಟು ಈ ಕ್ವಶನ್ ಕೇಳ್ತಾರೆ. ಸೊ ಏನು ಫೀಲ್ಡ್ ರಿಕ್ರೂಟಿಂಗ್ ಅಂದರೆ ಆ್ಯಂಡ್ ನೀವು ಯಾವ ಥರ ಫೀಲ್ಡ್ ರಿಕ್ರೂಟ್ ಮಾಡ್ತೀರಾ ಅಂತ ಹೇಳಿದಾಗ ಸೊ ಈ ಒಂದು ವಿಡಿಯೋನ ನೀವು ನೋಡಿದರೆ ನಿಮಗೊಂದು ಐಡಿಯಾ ಬರುತ್ತೆ. ಓಕೆ, ಯಾವ ಥರ ಹೈರಿಂಗ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಬೇಸಿಕ್ ಕ್ವಶನ್ ನಾನು ನಿಮ್ಗೆ ಹೇಳ್ತಾ ಇರೋದು. ಮುಂದೆ ಸ್ಯಾಲ್ರಿ ಏನಿದೆ, ಏನು ಕ್ವಾಲಿಫಿಕೇಷನು ಅದನ್ನು ಕೂಡ ನಾನು ತಿಳಿಸ್ತೀನಿ. ಸೊ ಹಾಗಾಗಿನೇ ನಾನು ನಿಮ್ಗೆ ಹೇಳಿದ್ದು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇವರ ಮೊದಲೇ ಕ್ವಶನ್ಸ್ ಬಂದುಬಿಟ್ಟು ನೀವು ಇದಕ್ಕಿಂತ ಮುಂಚೆ ವರ್ಕ್ ಮಾಡಿದಿರಾ ಇಲ್ಲ ಅಂತ ಕೇಳ್ತಾರೆ. ಓಕೆ, ಒಂದು ವೇಳೆ ನೀವು ವರ್ಕ್ ಮಾಡಿದ್ದೀನಿ ಅಂತ ಹೇಳಿದರೆ ಸೊ ವರ್ಕ್ ಮಾಡಿದ್ದೀನಿ ಅಂತ ಹೇಳಿ, ವರ್ಕ್ ಮಾಡಿಲ್ಲ ಅಂತ ಹೇಳಿದರೆ ವರ್ಕ್ ಮಾಡಿಲ್ಲ ಅಂತ ಹೇಳಿ, ವರ್ಕ್ ಮಾಡಿದರೆ ಏನು ಮಾಡಿದಿರಾ, ಏನು ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ. ಆ್ಯಂಡ್ ನಾರ್ಮಲಾಗಿ ನಿಮಗೆ ಫೀಲ್ಡ್ ರಿಕ್ರೂಟಿಂಗ್ ಬಗ್ಗೆ ಗೊತ್ತೇನು ಅಂತ ಹೇಳಿದರೆ ಫೀಲ್ಡ್ ರಿಕ್ರೂಟಿಂಗ್ ಬಗ್ಗೆ ನಾನು ಆವಾಗಲೇ ಹೇಳ್ದಂಗೆ ಸೊ ಹುಡುಗರನ್ನ ತಂದುಬಿಟ್ಟು ಫೀಲ್ಡಿಂದ ರಿಕ್ರೂಟ್ ಮಾಡೋದು. ಓಕೆ, ಅದನ್ನು ಬಂದುಬಿಟ್ಟು ಫ್ಲಿಪ್ಕಾರ್ಟ್ಗೆ ಜಾಯ್ನ್ ಮಾಡಿಸೋದು. ಡೆಲಿವರಿ ಬಾಯ್ಸ್ನ ಇವರು ಹೈರ್ ಮಾಡ್ತಾ ಇರೋದು 2 ವೀಲರ್. ಓಕೆ, ಯಾವ್ಯಾವ ಥರ ಹೈರ್ ಮಾಡ್ತಿದ್ದೀರಾ, ಯಾವ ಥರ ರಿಕ್ರೂಟ್ಮೆಂಟ್ ಮಾಡ್ತೀರಾ ಅಂತ ಕೇಳಿದಾಗ ಅವರು ಕ್ಲೀನಾಗಿ ಹೇಳಿ ನಾನು ಫೀಲ್ಡ್ ರಿಕ್ರೂಟ್ಮೆಂಟ್ ಮಾಡ್ತೀನಿ ಅಂದರೆ ಪಾಂಪ್ಲೆಟ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ಇಲ್ಲಾಂದರೆ ಪಾಂಪ್ಲೆಟ್ ಪೋಸ್ಟಿಂಗ್ ಮಾಡ್ತೀನಿ. ಆ್ಯಂಡ್ ಅಷ್ಟೇ ಅಲ್ಲದೆ ಜಾಬ್ ಪೋರ್ಟಲ್ನ ಯೂಸ್ ಮಾಡ್ತೀನಿ. ನೌಕರಿ ಆಗಿರ್ಬೋದು, job.hi.com ಆಗಿರ್ಬೋದು, ವರ್ಕ್ ಇಂಡಿಯಾ ಆಗಿರ್ಬೋದು. ಆ್ಯಂಡ್ ಇದನ್ನು ಹೊರತುಪಡಿಸಿ ನಾನು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತೀನಿ. ಓಕೆ, ಸೊ ಇದನ್ನೆಲ್ಲ ಹೇಳಿ ಅವ್ರಿಗೆ ಒಂದು ಬೆಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿದ್ರೆ ನೀವೇನು ಎಕ್ಸ್ಪೀರಿಯೆನ್ಸ್ ತಗೊಂಡಿರೋ ಅದ್ರ ಬಗ್ಗೆ ಹೇಳಿ. ಯಾಕಂದರೆ ನಿಮ್ಮ ಬೇಸ್ಡ್ ಆನ್ ಎಕ್ಸ್ಪೀರಿಯೆನ್ಸ್ ಮೇಲೇ ಇವ್ರು ನಿಮಗೆ ಸ್ಯಾಲ್ರಿ ಹೇಗೆ ಕೊಡೋದು. ಒಂದು ವೇಳೆ ಎಕ್ಸ್ಪೀರಿಯೆನ್ಸ್ ಇಲ್ಲಾಂದರೆ ಕಡಿಮೆ ಸ್ಯಾಲ್ರಿ ಇರುತ್ತೆ. ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿದರೆ ನಿಮಗೆ ಬಂದುಬಿಟ್ಟು ಈಸಿಯಾಗಿ ಇವ್ರ ಕಡೆಯಿಂದ 30,000-35,000 ಸ್ಯಾಲ್ರಿ ಕೊಡ್ತಾರೆ. ಓಕೆ, ಸೊ ನೀವು ಡೈರೆಕ್ಟಾಗಿ ವರ್ಕ್ ಮಾಡೋದು ಬಂದುಬಿಟ್ಟು ಫ್ಲಿಪ್ಕಾರ್ಟಿಗೆ, ಬಟ್ ನಿಮ್ಮ ಪೇರೋಲ್ ಬಂದುಬಿಟ್ಟು ಬೇರೆ ವೆಂಡರಿಂದ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಬ್ಯಾಂಗ್ಳೂರಲ್ಲಿ ಸೊ ಆ್ಯಸ್ ಅ ಫೀಲ್ಡ್ ರಿಕ್ರೂಟರ್ ಜಾಬ್ ಹುಡುಕ್ತಿದ್ರೆ, ಒಂದು ವೇಳೆ ನೀವು ಬ್ಯಾಂಗ್ಳೂರು ಅಷ್ಟೇ ಇಲ್ಲದೇ ಬೇರೆ ಊರಿಂದ ಬರ್ತೀನಿ ಅಂದರೆ ಪ್ಲೀಸ್ ಈ ಒಂದು ಜಾಬ್ನ ಇಂಟರ್ವ್ಯೂ ಅಟೆಂಡ್ ಮಾಡಿ. ಲೊಕೇಶನ್ ಯಾವುದು ಅಂತ ಕೇಳಿ ಸೆಲೆಕ್ಟ್ ಆದಮೇಲೆ ಇಲ್ಲೇ PG ಮಾಡಿಕೊಂಡು ನೀವು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗ್ಬೋದು. ಓಕೆ, ಸೊ ಸ್ಯಾಲ್ರಿನೂ ಕೂಡ ಚೆನ್ನಾಗಿದೆ. ಆ್ಯಂಡ್ ಕ್ವಾಲಿಫಿಕೇಷನ್ ಮಾತಾಡೋದಾದರೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ನಿಮ್ಮದು ಡಿಗ್ರಿ ಆಗಿರಬೇಕು, ಇಲ್ಲಾಂದರೆ ಡಿಪ್ಲೊಮಾ ಆಗಿರಬೇಕು. ಹಾಗಾಗಿ ಈ ಒಂದು ಅಪಾರ್ಚುನಿಟಿನ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೋಬೇಡಿ. ಓಕೆ, ನಾನು ಕೂಡ ಅರ್ಲಿಯರ್ ಹೇಳಿರೋ ಹಾಗೇ ಸೊ ನನ್ನ ಒಂದು ಕ್ಯಾರಿಯರ್ನ ಸ್ಟಾರ್ಟ್ ಮಾಡಿದ್ದು ಆ್ಯಸ್ ಅ ಫೀಲ್ಡ್ ರಿಕ್ರೂಟರ್ ಆಗಿಯೇ. ಸೊ ಹಾಗಾಗಿ ಎಕ್ಸ್ಪೀರಿಯೆನ್ಸ್ ಇದ್ದರೂ ಓಕೆ ಜಾಯ್ನ್ ಆಗಿ, ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ಕೂಡ ನೀವು ಫ್ರೆಷರಾಗಿ ಒಂದು ಕಂಪ್ನಿನ ಜಾಯ್ನ್ ಆದರೆ ಸೊ ನಿಮಗೆ ಒಂದು ಫ್ಯೂಚರಲ್ಲಿ ಬಹಳಷ್ಟು ಅಪಾರ್ಚುನಿಟೀಸ್ ಸಿಗುತ್ತೆ. ಒಂದು ವೇಳೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿದ್ರೆ ಸೊ ಬೇಸ್ಡ್ ಆನ್ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ಒಂದು 13% ಹೈಕ್ ಆದರೂ ಇವರು ಈಸಿಯಾಗಿ ಪ್ರೊವೈಡ್ ಮಾಡ್ತಾರೆ. ವರ್ಕ್ ಇರೋದು ಇಷ್ಟೇ, ನಿಮಗೆ ಎಲ್ಲೆಲ್ಲ ಇವರು ನಿಮಗೆ 1-2 ಹಬ್ ಲೊಕೇಶನ್ ಕೊಟ್ಟಿರ್ತಾರೆ. ಸೊ ಅವ್ರಿಗೆ ನೀವು ಕ್ಯಾಂಡಿಡೇಟ್ನ ಪ್ರೊವೈಡ್ ಮಾಡಬೇಕಾಗಿರುತ್ತೆ ಅಷ್ಟೇ. ಕ್ಯಾಂಡಿಡೇಟ್ನ ಯಾವ ಥರ ಹೈರಿಂಗ್ ಮಾಡ್ತೀರಾ ಅಂತ ನಾನು ಹೇಳಿದೆ ನಿಮಗೆ. ಜಾಬ್ ಪೋರ್ಟಲ್ ಆಗಿರ್ಬೋದು ಆ್ಯಂಡ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ನೀವು ವಿಸಿಟ್ ಮಾಡಿ ಫೀಲ್ಡಲ್ಲಿ ಸೊ ಅಲ್ಲಿಂದನೂ ಕೂಡ ನೀವು ಸೋರ್ಸ್ ಮಾಡಬಹುದು. ಓಕೆ, ಆ್ಯಂಡ್ ಒಂದು ಸಲ ನೀವು
ಫ್ಲಿಪ್ಕಾರ್ಟಲ್ಲಿ ಜಾಯ್ನ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡಿದ್ರೆ ಅಂತ ಹೇಳಿದರೆ ಸೊ ನೀವು ಆಲ್ ಓವರ್ ಬ್ಯಾಂಗ್ಳೂರು ಬೇರೆ ಯಾವುದೇ ಕಂಪ್ನಿನೂ ಕೂಡ ಈಸಿಯಾಗಿ ಜಾಯ್ನ್ ಆಗ್ಬೋದು. ಸೊ ಹಾಗಾಗಿ ಈ ಒಂದು ಅಪಾರ್ಚುನಿಟಿ ನಾವು ಮಿಸ್ ಮಾಡ್ಕೋಬೇಡಿ, ಖಂಡಿತವಾಗಿ ಜಾಯ್ನ್ ಆಗಿ. ಆ್ಯಂಡ್ ನಾನು ನಿಮಗೆ ಹೇಳಿರೋ ಹಾಗೆ ಸೊ ಈ ವಿಡಿಯೋ ರಿಲೇಟೆಡ್ ಏನೇ ನಿಮಗೆ ಡೌಟ್ಸ್ ಇದ್ದರೂ ಕೆಳಗಡೆ ಕಮೆಂಟ್ ಮಾಡಿ, ನಾನು ಖಂಡಿತ ನನ್ನ ಕಡೆಯಿಂದ ಆದಷ್ಟು ನಿಮಗೆ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಧನ್ಯವಾದ ಸ್ನೇಹಿತರೆ. ಆ್ಯಂಡ್ ನಾನು HR ನಂಬರ್ನ ಕೆಳಗಡೆ ಮೆನ್ಷನ್ ಮಾಡ್ತೀನಿ. ಸೊ HR ನೇಮ್ ಬಂದುಬಿಟ್ಟು ಸಿಂಧು ಅಂತ ಹೇಳಿ. ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ, ರೆಸ್ಯೂಮೆ ಶೇರ್ ಮಾಡಿ, ಅವರು ಇಂಟರ್ವ್ಯೂ ಅಟೆಂಡ್ ಮಾಡಿಸ್ತಾರೆ, ಏನೆಲ್ಲ ಮಾತಾಡಬೇಕು ಅನ್ನೋದು ಕೂಡ ತಿಳಿಸ್ತಾರೆ. ಸೊ ಅದೇ ಥರ ಫಾಲೋ ಮಾಡಿದರೆ ಈಸಿಯಾಗಿ ನಿಮಗೆ ಜಾಬ್ ಸಿಗುತ್ತೆ. ಒಂದು ವೇಳೆ ಜಾಬ್ ಸಿಕ್ಕ ತಕ್ಷಣವೇ ಪ್ಲೀಸ್ ಕೆಳಗಡೆ ಬಂದುಬಿಟ್ಟು ವಾಪಸ್ ಕಮೆಂಟ್ ಮಾಡಿ. ಯಾವುದೇ ಥರ ನಿಮಗೆ ಅವ್ರ ಕಡೆಯಿಂದ ಯಾವುದೇ ಥರ ಚಾರ್ಜಸ್ ತಗೊಳ್ಳೋದಿಲ್ಲ. ಸೊ ಯಾವುದೇ ಥರ ನಿಮಗೆ ಜಾಬಿಗೆ ಅಮೌಂಟ್ನ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಓನ್ಲಿ 40 ವೇಕೆನ್ಸಿ ಇದೆ ಆಲ್ ಓವರ್ ಬ್ಯಾಂಗ್ಳೂರು. ಸೊ ಪ್ಲೀಸ್ ಇವಾಗಲೇ ನೀವು ಜಾಯ್ನ್ ಆಗ್ತೀನಿ ಅಂದರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದ ಸ್ನೇಹಿತರೆ.